ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಆನಿಯನ್ ಮೆಂತೆ ಪರೋಟ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಾತೀನಿ. ನನ್ನೂ 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರೀ ಆನಿಯನ್ ಮೆಂತೆ ಪರೋಟ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣಂತ. ಸ್ಟಫಿಂಗ್ ರೆಡಿ ಮಾಡ್ಕೊಳಕ್ಕೆ ನಾನು ಪ್ಯಾನಿಗೆ ಒಂದು 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೆ. ಎಣ್ಣೆನ ಚಲೋತ್ನಂಗೆ ಕಾಯಿಸ್ಕೊಂಡೇನಿ. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡೇನಿ. ಜೀರಿಗೆ ಚಟ ಆದಮೇಲೆ ಒಂದು 3ರಿಂದ 4 ಚಿಟಿಕೆಯಷ್ಟು ಇಂಗನ್ನು ಹಾಕ್ಕೊಂಡೇನಿ. ಇಂಗು ಹಾಕ್ಕೊಂಡ್ಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂಥ ಮೀಡಿಯಮ್ ಸೈಜದ್ದು 2 ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡೇನಿ. ನೀವು ಉದ್ದುದಕ್ಕೆ ಸ್ಲೈಸ್ ಥರನೂ ಕಟ್ ಮಾಡಿ ಹಾಕೋಬೋದು. ನಾನು ತಿನ್ನೋಕೆ ಈಸಿ ಆಗಲಿ ಅಂಥೇಳಿ ಸಣ್ಣದಾಗಿ ಹೆಚ್ಕೊಂಡೀನಿ. ಈಗ ಉಳ್ಳಾಗಡ್ಡಿದ ಹಸಿ ಸ್ಮೆಲ್ ಹೋಗಿ ಉಳ್ಳಾಗಡ್ಡಿ ಚಲೋತ್ನಂಗೆ ಫ್ರೈ ಆಗಬೇಕು. ಅಲ್ಲಿ ಮಟ್ಟ ಇವನ್ನ ಫ್ರೈ ಮಾಡ್ಕೊಳ್ಳೋಣಂತ. ಈಸಿ ಆ್ಯಂಡ್ ಟೇಸ್ಟಿಯಾಗಿ ರೆಡಿ ಆಗ್ತೈತಿ ನೋಡಿರಿ ಆನಿಯನ್ ಮೆಂತೆ ಪರೋಟ. ಉಳ್ಳಾಗಡ್ಡಿ ಚಲೋ ಫ್ರೈ ಆದಮೇಲೆ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋನು. ಒಂದು ಗಿರ್ದ ಚಮಚದಷ್ಟು ಅರಿಶಿನ ಪೌಡರ್ ಹಾಕ್ಕೊಂಡೀನಿ. ಖಾರಕ್ಕೆ ಎಷ್ಟು ಬೇಕೋ ನೋಡಿರಿ ಅಷ್ಟು ಒಣ ಖಾರದ ಪೌಡ್ರ್ ಹಾಕೋರಿ. ನಾವು ಒಂದು 2.5 ಸ್ಪೂನ್ನಷ್ಟು ಒಣ ಖಾರದ ಪೌಡ್ರ್ ಹಾಕ್ಕೊಂಡೀನಿ. ನೀವು ಚಿಲ್ಲಿ ಪೇಸ್ಟು ಕೂಡ ಹಾಕೋಬೋದು. ನೆಕ್ಸ್ಟ್ ಒಂದು ಗಿರ್ದ ಚಮಚದಷ್ಟು ನಾನು ಗರಂ ಮಸಾಲ ಹಾಕ್ಕೊಂಡೀನಿ. ಆಮೇಲೆ ಒಂದು ಅರ್ಧ ಚಮಚದಷ್ಟು ಹವೀಸ್ ಪೌಡರ್ ಹಾಕ್ಕೊಂಡೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಗಿರ್ದ ಚಮಚದಷ್ಟು ಕಿಚನ್ ಕಿಂಗ್ ಮಸಾಲಾನ ಹಾಕ್ಕೊಂಡೀನಿ. ಈಗ ರುಚಿಗೆ ಎಷ್ಟು ಬೇಕೋ ನೋಡಿರಿ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಸಾಲಿನ ಚಲೋತ್ನಂಗೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಎಣ್ಣೆನಾಗ ಫ್ರೈ ಮಾಡ್ಕೊಳ್ಳೋಣಂತ. ನಾನು ಪರೋಟ ಮಾಡೋಕ್ಕೆ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕನ ಗೋಧಿ ಹಿಟ್ಟನ್ನ ಫಸ್ಟನ್ನು ಕಲಸಿ ಇಟ್ಕೊಂಡೀನಿ. ಮಸಾಲೆ ಮಿಕ್ಸ್ ಆದಮೇಲೆ ನಾ ಇಲ್ಲೇ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ 1 ಕಟ್ಟನಷ್ಟು ಮೆಂತ್ಯ ಸೊಪ್ಪು ಹಾಕ್ಕೊಳತ್ತೀನಿ. ಮೆಂತ್ಯ ಸೊಪ್ಪು ಹಾಕಿದ್ಮೇಲೆ ಅದನ್ನು ಚಲೋತ್ನಂಗೆ ಹಸಿ ಸ್ಮೆಲ್ ಹೋಗೋ ಮಟ್ಟ ಎಣ್ಣೆ ಒಳಗನ ಒಂದಿಟ್ಟು ಫ್ರೈ ಮಾಡ್ಕೊಳ್ಳೋಣಂತ. ಮೆಂತ್ಯದ ಹಸಿದ ಘಾಟ್ ಸ್ಮೆಲ್ ಏನಿರ್ತೈತಲ್ಲ ಅದು ಹೋಗಬೇಕು. ಅಲ್ಲಿ ಮಟ್ಟ ಒಂದು 2 ಮಿನಿಟ್ಸ್ ಫ್ರೈ ಮಾಡೋಣಂತ. ಸೊ ನೋಡಿರಿ, ಬ್ರೇಕ್ಫಾಸ್ಟಿಗೆ ಈ ಆನಿಯನ್ ಮೆಂತೆ ಪರೋಟ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗ್ತೈತಿ. ಬಿಸಿ ಬಿಸಿಯಾಗಿ ಮಾಡಿರಿ, ತುಪ್ಪ ಬೆಣ್ಣೆ ಇಲ್ಲ ಮೊಸರು ಜೊತೆ ಸರ್ವ್ ಮಾಡಿರಿ. ಮಸ್ತ್ ಕಾಂಬಿನೇಷನ್ ಅಂದ್ರೆ ಕಾಂಬಿನೇಷನ್ ಇರ್ತೈತಿ ನೋಡಿರಿ. ಸೊ ಮೆಂತೆ ಪಲ್ಯ ಚಲೋತ್ನಂಗೆ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು 3 ಟೀ ಸ್ಪೂನಿನಷ್ಟು ಕಡಲೆಬೇಳೆ ಹಿಟ್ಟನ್ನು ಹಾಕ್ಕೊಳಕತ್ತೀನಿ. ಸೊ ಇದು ಬೈಂಡಿಂಗಿಗೆ ಭಾರಿ ಮಸ್ತ್ ಟೇಸ್ಟ್ ಕೊಡ್ತೈತಿ. ಸೊ ಹಿಟ್ಟು ಹಾಕ್ಕೊಂಡ್ಮೇಲೆ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡೋಣ ಅಂತ. ಕಡಲೆ ಹಿಟ್ಟು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಬೇಕಿದ್ರೆ ಕಡಿಮೆ ಹಾಕೋರಿ ಇಲ್ಲ ಜಾಸ್ತಿ ಹಾಕೋರಿ, ಬಟ್ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ರಿ ಅಂದ್ರೆ ಪರೋಟ ಭಾರಿ ಟೇಸ್ಟಾಗಿ ಬರ್ತಾವೆ. ಕಡಲೆ ಹಿಟ್ಟು ಹಾಕಿ ಚಲೋತ್ನಂಗೆ ಮಿಕ್ಸ್ ಮಾಡಿದ್ಮೇಲೆ ನಾನು ಒಂದು ಅರ್ಧ ಹೋಳು ಲಿಂಬೆ ಹಣ್ಣಿನ ರಸನ ಸ್ಕ್ವೀಸ್ ಮಾಡ್ಕೊಳತ್ತೀನಿ. ಲಿಂಬೆಹಣ್ಣಿನ ರಸ ಹಾಕಿದ್ಮೇಲೆ ಒಂದು ಸಲ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಆಮೇಲೆ ಇದಕ್ಕೆ ಒಂದು 2ರಿಂದ 3 ಟೀ ಸ್ಪೂನಿನಷ್ಟು ನೀರು ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡಿ ಒಂದು 3ರಿಂದ 4 ನಿಮಿಷ ಇದನ್ನು ಫುಲ್ ಲೋ ಫ್ಲೇಮ್ನಾಗನ ಬೇಯಿಸ್ಕೊಳ್ಳೋಣಂತ ಸ್ಟಫಿಂಗ್ನ. ಸೊ ನೋಡಿರಿ, ಸ್ಟಫಿಂಗ್ ಬೆಂದು ರೆಡಿ ಆಗೈತಿ. ಇದು ತಣ್ಣಗಾಗಲಿ, ಆಮೇಲೆ ಪರೋಟ ರೆಡಿ ಮಾಡೋಣಂತ. ಚಪಾತಿ ಮಾಡೋಕ್ಕೆ ನಾವೇನು ಉಳ್ಳಿ ತೊಗೊಂಡಿರ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಿಟ್ಟಿಂದ ಉಳ್ಳಿನ ತೊಗೊಳ್ಳೋಣಂತ. ಮತ್ತು ನಾನು ಅರ್ಧ ತಾಸು ಮೊದಲನ ಚಪಾತಿ ಹಿಟ್ಟಿನ ಹದಕ್ಕನ ಗೋಧಿ ಹಿಟ್ಟನ್ನು ನಾದಿ ಇಟ್ಕೊಂಡಿದ್ದೆ ಚಲೋ ನೆನೀಲಿ ಅಂತ ಹೇಳಿ. ಈಗ ಉಳ್ಳಿ ರೆಡಿ ಮಾಡ್ಕೊಂಡೀನಿ. ಅದನ್ನು ಒಂದು ಸ್ವಲ್ಪ ಡ್ರೈ ಹಿಟ್ಟಿನಾಗ ಎದ್ದು ಚಪಾತಿನ ಲಟ್ಟಿಸ್ಕೊಳ್ಳೋಣಂತ. ಸ್ವಲ್ಪ ದಪ್ಪದಾಗಿನ ಚಪಾತಿನ ಲಟ್ಟಿಸ್ಕೊಳ್ಳೋನು. ಸೊ ನೋಡ್ರಿ, ಚಪಾತಿ ಲಟ್ಟಿಸ್ಕೊಂಡೀನಿ. ಈ ಥರ ಬಂದೈತಿ. ನಾ ಇದಕ್ಕೆ ಈಗ ಎಣ್ಣೆ ಅದು ಏನೂ ಹಚ್ಕೊಂಡಿಲ್ಲ, ಡ್ರೈ ಹಾಗೇ ಲಟ್ಟಿಸ್ಕೊಂಡೀನಿ. ಇದ್ರೊಳಗೆ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಸ್ಟಫಿಂಗ್ ಹಾಕಿ ಸ್ಟಫಿಂಗ್ನ ಚಪಾತಿ ತುಂಬ ಎಲ್ಲ ಕಡೆ ಆಗೋವಂಗೆ ಸ್ಪ್ರೆಡ್ ಮಾಡೋಣಂತ. ಈಸಿ ಟೇಸ್ಟಿ ಆನಿಯನ್ ಮೆಂತೆ ಪರೋಟ ರೆಡಿ ಆಗಿಬಿಡ್ತೈತಿ ನೋಡಿರಿ. ಸೊ ನಾನು ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಈ ಥರ ಚಾಕುಲೆ ಒಂದು ಕಟ್ ಮಾಡ್ಕೊಳತ್ತೀನಿ. ಅಂದ್ರೆ ನಾ ಇದಕ್ಕೆ ಒಂದು ಶೇಪ್ ಕೊಡಕ್ಕಂತ ಹೇಳಿ. ಸೊ ಈಗ ನಾ ಇದನ್ನು ಟ್ರಯಾಂಗಲ್ ಶೇಪ್ನಾಗ ಫೋಲ್ಡ್ ಮಾಡ್ಕೋತೀನಿ. ನೀವು ನಾರ್ಮಲಾಗಿ ಪರೋಟನ ಒಳಗೆ ಸ್ಟಫ್ ಮಾಡಿ ರೌಂಡಾಗಿ ಲಟ್ಟಿಸ್ಕೋತೀವಲ್ಲ ಆ ಥರನೂ ಮಾಡ್ಬೋದು. ಸಮಥಿಂಗ್ ಚೇಂಜ್ ಇರಲಿ ಡಿಫ್ರೆಂಟಾಗಿ ಅಂತ ಹೇಳಿ ಈ ಥರ ಮಾಡ್ಕೊಳತ್ತೀನಿ. ಎಲ್ಲ ಎಡ್ಜಸ್ಸನ್ನು ಫಿಲ್ ಮಾಡಿಕೊಂಡು ಇದನ್ನು ಈಗ ನಾನು ನೆಕ್ಸ್ಟ್ ಒಂದು ಸ್ವಲ್ಪ ಡ್ರೈ ಹಿಟ್ಟನಾಗನ ಎದ್ದಿ ಮತ್ತು ಇದನ್ನು ಟ್ರಯಾಂಗಲ್ ಶೇಪ್ನಾಗನ ಪರೋಟಾನ ಲಟ್ಟಿಸ್ಕೊತೀನಿ ನೋಡಿರಿ. ಎಲ್ಲ ಎಡ್ಜಸ್ಸು ಫಿಲ್ ಮಾಡ್ಕೊಂಡ್ಮೇಲೆ ಇದನ್ನು ಡ್ರೈ ಹಿಟ್ಟನಾಗ ಎತ್ತಿ ನಾನು ಟ್ರಯಾಂಗಲ್ ಶೇಪ್ನಾಗ
ಪರೋಟ ಲಟ್ಟಿಸ್ತೀನಿ. ನಾ ತವಾನ ಫಸ್ಟನ ಪರೋಟ ಲಟ್ಸಕ್ಕೆ ಸ್ಟಾರ್ಟ್ ಮಾಡಿದಾಗನ ಬಿಸಿ ಮಾಡೋಕೆ ಇಟ್ಟಿದ್ದೆ. ಸೊ ತವಾ ಕಾದೈತಿ, ಇಲ್ಲೇ ಪರೋಟಾನು ಲಟ್ಟಿಸ್ಕೊಂಡು ರೆಡಿ ಆಗೈತಿ. ಈಗ ಇದನ್ನು ಚಲೋತ್ನಂಗೆ ಕ್ರಿಸ್ಪಿ ಆಗೋ ಮಟ್ಟ ಪರೋಟಾನ ಬೇಯಿಸ್ಕೊಳ್ಳೋಣ ಅಂತ. ಮೊಸರು ಜೊತೆ ಸರ್ವ್ ಮಾಡಿರಿ, ಭಾರಿ ಮಸ್ತ್ ಇರ್ತೈತಿ. ಬಿಸಿ ಬಿಸಿಯಾಗಿ ಸರ್ವ್ ಮಾಡತ್ತಾಗ ತುಪ್ಪ ಮತ್ತು ಬೆಣ್ಣೆ ಜೊತೆ ಸರ್ವ್ ಮಾಡಿರಿ. ಸೊ ತವಿ ಚಲೋತ್ನಂಗೆ ಕಾದೈತಿ. ರೆಡಿ ಮಾಡಿ ಇಟ್ಕೊಂಡಂಥ ಪರೋಟಾನ ಅದಕ್ಕೆ ಹಾಕಿ ಒಂದು ಸೈಡ್ ಫಸ್ಟ್ ಚಲೋತ್ನಂಗೆ ಬೇಯಿಸ್ಕೊಳ್ಳೋಣಂತ, ಆಮೇಲೆ ಹೊಳಸು ಹಾಕ್ಕೊಳ್ಳೋಣ. ಒಂದು ಸೈಡ್ ಬಬಲ್ಸ್ ಬರುವಂಗೆ ಬೆಂದೈತಿ. ಈಗ ಇದನ್ನು ಹೊಳಸಿ ಹಾಕ್ಕೊಳ್ಳೋಣ ಅಂತ. ಹೊಳಸಿ ಹಾಕಿ ಯಾವ ಸೈಡ್ ಬೆಂದಿರ್ತೈತಲ್ಲ ಆ ಸೈಡ ಇದಕ್ಕೆ ಈಗ ನಾನು ತುಪ್ಪನ ಹಚ್ಕೋತೀನಿ. ಎಣ್ಣೆನೂ ಹಚ್ಕೋಬೋದು, ತುಪ್ಪ ಹಚ್ಕೊರಿ, ಭಾರಿ ಮಸ್ತ್ ಟೇಸ್ಟ್ ಅಂದ್ರೆ ಟೇಸ್ಟಾಗಿ ಬರ್ತೈತಿ. ಸೊ ಈ ಸೈಡ ಎಲ್ಲ ಕಡೆ ತುಪ್ಪನ ಸ್ಪ್ರೆಡ್ ಮಾಡಿ, ಇನ್ನೊಂದು ಸೈಡ ಬೆಂದಿರ್ತೈತಿ ಆ ಕಡೆನೂ ಹೊಳಿಸಿ ಹಾಕ್ಕೊಂಡು ಆ ಸೈಡೂ ಈಗ ನಾವು ತುಪ್ಪನ ಹಚ್ಕೊಂಡು ಫುಲ್ ಲೋ ಫ್ಲೇಮ್ನಾಗ ನಾನ್ರಿ ಕ್ರಿಸ್ಪಿ ಆಗಬೇಕು. ಮ್ಯಾಲಿನ ಲೇಯರ್ ಏನಿರ್ತೈತಲ್ಲ ಫುಲ್ ಕ್ರಿಸ್ಪಿ ಆಗಬೇಕು. ಅಲ್ಲಿ ಮಟ್ಟ ಇದನ್ನು ಚಲೋತ್ನಂಗೆ ನಾವು ಬೇಯಿಸ್ಕೊಳ್ಳೋಣಂತ. ಸೊ ನೋಡಿರಿ, ಕಲರ್ ಚೇಂಜ್ ಆಗಿ ಕ್ರಿಸ್ಪಿಯಾಗಿ ಪರೋಟ ಎಷ್ಟು ಮಸ್ತ್ ಬೆಂದ ರೆಡಿ ಆಗೈತಿ. ಸ್ಮೆಲ್ಲು ಕೂಡ ಘಮ ಬರತೈತಿ. ಟೇಸ್ಟ್ ಮಾಡೋಕ್ಕೆ ಪರೋಟ ರೆಡಿ ಆಗೈತಿ. ಬರೀ ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಆನಿಯನ್ ಮೆಂತಿ ಪರೋಟ ರೆಡಿ ಆಗೈತಿ. ಟೇಸ್ಟ್ ಮಾಡೋಣ ಅಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಬ್ರೇಕ್ಫಾಸ್ಟ್ ಸ್ಪೆಷಲ್ ಆನಿಯನ್ ಮೆಂತಿ ಪರೋಟ ರೆಡಿ ಆಗೈತಿ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತು ಅಂತೇಳಿ ನಂಗೆ ಕಾಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.